ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ. ತುಂಬ ದಿನದ ನಂತರ ಲಾಗ್ ಆಗ್ತಾ ಇರೋದು ನಾನು. ಒಂದು 2 ವೀಕ್ ಆಯಿತು ನಾನು ಲಾಗೇ ಹಾಕಿಲ್ಲ. ಇವತ್ತು ಒಂದು ಸ್ವಲ್ಪ ನಾನು ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಇದು ತುಂಬ ದಿನದ ವೀಡಿಯೋ. ಒಂದು 2 ವೀಕ್ ಆಯ್ತು ಇದೆ ವೀಡಿಯೋ ಮಾಡಿಬಿಟ್ಟು. ಬಟ್ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು ಮೇಲಿಟ್ಟಿರುವ ಪಾತ್ರೆಗಳೆಲ್ಲ. ಡೈಲಿ ಯೂಸದಂತೂ ಕೆಳಗೆ ನಾವು ಡೈಲಿ ತೊಳಿತಾನೆ ಇರ್ತೀವಲ್ವ, ಅದು ಅಷ್ಟೊಂದು ಧೂಳು ಆಗಿರಲ್ಲ. ಮೇಲೆ ನಾವು ಯೂಸ್ ಮಾಡಿಲ್ದ ಪಾತ್ರೆ ಅಂತೂ ತುಂಬಾ ಡಸ್ಟ್ ಆಗಿಬಿಟ್ಟಿರುತ್ತೆ. ಇನ್ನು ಈ ರೇಷನ್ ಹಾಕೋ ಡಬ್ಬ ಅಂತೂ ತಿಂಗಳಿಗೆ ಒಂದು ಸರಿ, 1 ತಿಂಗಳ ಬಿಟ್ಟು 1 ತಿಂಗಳಾದರೂ ಕಂಪಲ್ಸರಿಗೆ ತೊಳಿಲೇಬೇಕು. ಹಾಗೆ ಅಂತೂ ಹಾಕೋಕ್ಕೆ ಆಗೋದಿಲ್ಲ. ಈ ಸರಿ ನಾನು ಈ ರ್ಯಾಕಲ್ಲಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಇಟ್ಟಿದ್ದೀನಿ. ಅದರಲ್ಲಿ ಅದನ್ನೆಲ್ಲ ಇವಾಗ ಪಾತ್ರೆ ಎಲ್ಲನೂ ಮೇಲಿರುವ ಪಾತ್ರೆ ಎಲ್ಲ ತೆಗೆದ್ಬಿಟ್ಟು ಹೊರಗೆ ಹಾಕ್ಬಿಟ್ಟು ಇವಾಗ ಫಸ್ಟು ಎಲ್ಲ ನೀಟಾಗಿ ಧೂಳೆಲ್ಲ ಹೊಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಧೂಳೆಲ್ಲ ಹೊಡಿತಾ ಇದ್ದೀನಿ. ಈ ರ್ಯಾಕಿಂದೆಲ್ಲ ಪಾತ್ರೆ ಬಾಕ್ಸು ಆಮೇಲೆ ಮೇಲಿರುವ ಪಾತ್ರೆ ಅಷ್ಟೇ ಇವತ್ತು ತೊಳಿತಾ ಇರೋದು. ಮಕ್ಕಳು ಒಂದು ಸ್ವಲ್ಪ ಮನೇಲಿದ್ದಾರೆ ಇವತ್ತು. ಮಕ್ಕಳು ಮನೇಲಿ ಇರಬೇಕಾದ್ರೆ ಈ ಥರ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಹೆಲ್ಪ್ ಮಾಡ್ತಾರೆ. ಕುಂತು ಪಾತ್ರೆ ಎಷ್ಟಾದರೂ ತೊಳೆದು ಬಿಡ್ಬೋದು. ಅದನ್ನೆಲ್ಲ ತಂದು ಮತ್ತೆ ಇಲ್ಲಿಗೆ ಜೋಡಿಸೋದಕ್ಕೆ ಎದ್ದು ಬರಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಮಕ್ಕಳಿರಬೇಕಾದ್ರೆ ಮಾಡಿಕೊಂಡ್ರೆ ಅದನ್ನೆಲ್ಲ ಅವರು ಆರಾಮಾಗಿ ಮಾಡಿಕೊಟ್ಬಿಡ್ತಾರೆ. ಹಾಗಾಗಿಬಿಟ್ಟು ನಮ್ಮ 5ನೇ ಮಕ್ಕಳು ಬಂದಿದ್ದರು, ಲೀವ್ ಇತ್ತು. ಹಾಗಾಗಿಬಿಟ್ಟು ಇವತ್ತೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಮನೆ ಎಷ್ಟು ನೀಟ್ ಅನಿಸುತ್ತೆ, ಆದರೆ ತೆಗ್ದಿದ ಮೇಲೇ ಗೊತ್ತಾಗೋದು ಎಷ್ಟೊಂದು ಧೂಳಿದೆ ಅಂತೇಳ್ಬಿಟ್ಟು. ತುಂಬಾ ಧೂಳಿತ್ತು. ಪಾತ್ರೆ ಎಲ್ಲ ನಾನು ಹೊರಗಡೆ ಹಾಕ್ಕೊಂಡಿದ್ದೆ. ಹೊರಗೆ ಹಾಕಿಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದೆ. ಯಾಕಂದರೆ ಇಷ್ಟೊಂದು ಪಾತ್ರೆ ಸಿಂಕಲ್ಲಿ ನಿಂತ್ಕೊಂಡ್ಬಿಟ್ಟು ತೊಳೆಯೋಕ್ಕಾಗೋದಿಲ್ಲ. ಹಾಗಾಗಿಬಿಟ್ಟು ಎಲ್ಲ ಮುಂದೆ ಬಾಗಿಲಲ್ಲಿ ಪೈಪ್ ಹಾಕ್ಕೊಂಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಹಾಕಿ ತೊಳೆದೆ. ನನ್ನ ಪಾತ್ರೆ ಎಲ್ಲ ತೊಳ್ಕೊಟ್ಟು ಇದ್ದು ಪಾತ್ರೆ ಎಲ್ಲ ತಂದಿಲ್ಲಿ ಜೋಡಿಸಿದ್ರು. ಆಮೇಲೆ ಇವಾಗ ಎಲ್ಲ ಒರೆಸ್ಬಿಟ್ಟು ಕೊಡ್ತಾಯಿದ್ದೀನಿ. ನಾನು ಅಂತಿದ್ದಾರೆ ಎಲ್ಲ ತೊಗೊಂಡೋಗೋಕ್ಕೆ. ಅಲ್ಲಿ ನಮ್ಮ ಮನೆಯವರು ಜೋಡಿಸ್ತಾ ಇದ್ದಾರೆ ಪಾತ್ರೆಗಳೆಲ್ಲ. ಎಲ್ಲ ತೊಳೆದು ಇವಾಗ ಸಂಜೆ ಒಂದು ಮನೆ ಕ್ಲೀನ್ ಮಾಡಬೇಕಂದ್ರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನೇನು ಸಂಜೆನೇ ಆಗೋಯ್ತು. ಸಂಜೆ ನಾನು ಮತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ರೇಷನ್ ಎಲ್ಲ ತೊಗೊಂಬಂದಿದ್ವಿ. ರೇಷನ್ದು ಬಾಕ್ಸ್ ಎಲ್ಲ ಒರೆಸ್ಬಿಟ್ಟು ಇವಾಗ ಫೈನಲಾಗಿ ಆ ಬಾಕ್ಸಲ್ಲಿ ಏನೇನು ರೇಷನ್ ಹಾಕೋದು ಅಂತೇಳ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಹಾಕಿಡ್ತಾಯಿದ್ದೀನಿ. ಒನ್ ಡೇ ಅದು ಹೇಗೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಮನೆ ಕ್ಲೀನಿಗಂತೂ ನಿಂತ್ಬಿಟ್ವಿದ್ರೆ ಆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಫುಲ್ ಡೇ ಅಲ್ಲೇ ಕಳೆದೋಗ್ಬಿಟ್ಟಿರುತ್ತೆ. ಫೈನಲಾಗಿ ಮುಗೀತು ಕಿಚನ್ ಕ್ಲೀನು. ಎಷ್ಟು ನೀಟ್ ಅನಿಸುತ್ತೆ ಅಂದರೆ ನೋಡೋಕ್ಕೆ ಒಂಥರ ಸಮಾಧಾನ. ಎಲ್ಲ ತೊಳೆದ್ಬಿಟ್ಟು ಜೋಡಿಸಿಟ್ರೆ ಮೇಲಿರುವ ಪಾತ್ರೆ ಆಮೇಲೆ ಇದು ಎಲ್ಲ ರ್ಯಾಕಿಂದು ಬಾಕ್ಸ್ಗಳು ಏನಿದ್ದಾವೋ ಅದೆಲ್ಲ ಇದನ್ನೆಲ್ಲ ತೊಳೆದು ಆಗಿದ್ಮೇಲೆ ಇದು ಸ್ಯಾಟರ್ಡೇದು ಲಾಗು. ಇನ್ನೇನು ಸಂಡೇ ಬೆಳಿಗ್ಗೆ ಚರ್ಚಿಗೆ ಹೋಗ್ತಾ ಇರೋದು. ಚರ್ಚಿಗೆ ಹೋಗ್ಬಿಟ್ಟು ಚರ್ಚ್ ಮುಗಿಸ್ಕೊಂಡು ಅಲ್ಲಿಂದ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ. ನಮ್ಮ ದಾವಣಗೆರೆಯಲ್ಲೇ ಫೇಮಸ್ಸು ದೋಸೆನೇ, ಬೆಣ್ಣೆ ದೋಸೆ. ಎಲ್ಲ ದೋಸೆನೂ ಸಿಗುತ್ತೆ. ಬಟ್ ನಾವು ಬೆಣ್ಣೆ ದೋಸೆ ಏನೂ ತಗೊಂಡಿಲ್ಲ, ಮಸಾಲೆ ದೋಸೆ ತಗೊಂಡ್ವಿ. ಒಬ್ಬೊಬ್ಬರು ಒಂದೊಂದು ತಗೊಂಡ್ರು. ಬಟ್ ನಾವು ಮಸಾಲೆ ದೋಸೆ ತೊಗೊಂಡ್ವಿ. ಟಿಫನ್ ಎಲ್ಲ ಮಾಡಿಕೊಂಡು ನಾವು ನಮ್ಮ 5ನವರು ಹೋಗಿದ್ವಿ ಹೋಟೆಲ್ಗೆ. ಹೋಗಿ ಟಿಫನ್ ಎಲ್ಲ ಮಾಡಿಕೊಂಡು ಇನ್ನು ಅತ್ತೆ ಮನೆಗೆ ಹೋಗಿ ಗುಲಾಬಿ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಸಂಡೇ ಆದ್ರೇ ನಾನ್ ವೆಜ್ ಅಲ್ವಾ, ಬಂದುಬಿಟ್ಟು ಒಂದು ಸ್ವಲ್ಪ ತಲೆಕಾಲು ತಂದಿದ್ರು, ಅದನ್ನೇ ಸಾರು ಮಾಡ್ತಾಯಿದ್ದೀನಿ. ಈ ತಲೆಕಾಲು ರೆಸಿಪಿ ನಾನು ಫುಲ್ ಮಾಡ್ಕೊಂಡಿಲ್ಲ ವೀಡಿಯೋ, ಹಾಗೆಯೇ ಒಂದು ಸ್ವಲ್ಪ ಮಾಡಿದ್ದೆ ವಿಡಿಯೋ ಅಷ್ಟೇ. ತಲೆಕಾಲು ರೆಸಿಪಿ ಏನಾದರೂ ಬೇಕು ನಿಮಗೆ, ಸಾರು ಯಾವ ಥರ ಮಾಡೋದು ಅಂತೇಳಿ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ತಲೆಕಾಲು ಸಾರು ಮಾಡೋದು ಅಂತೇಳ್ಬಿಟ್ಟು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಒಳ್ಳೇದಿದು ಮಕ್ಕಳಿಗೆ ಕೊಡೋದ್ರಿಂದ. ಹಾಗಾಗ್ಬಿಟ್ಟು ಯಾವಾಗಾದರೂ ಒಂದು ಸರಿ ಮಾಡಿ ತಿನ್ನೋದಾದರೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಷ್ಟು ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನಕ್ಕೆ ಸಿಂಪಲಾಗಿ ತಲೆಕಾಲು ಸಾರು, ರೈಸು, ಮುದ್ದೆ ಇಷ್ಟೇ. ಇವಾಗ ಸಂಜೆ ನಮ್ಮ ತಂಗಿ ಮಕ್ಕಳು ಆಮೇಲೆ ನಮ್ಮ ಕೀರ್ತನ ಬಂದಿದ್ದರು. ಸುಮ್ಮನೆ ಕುಂತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕುಂತ್ಕೊಂಡಿದ್ವಿ. ಆಮೇಲೆ ಮಕ್ಕಳೆಲ್ಲ ಇದ್ದಾರಲ್ಲ, ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಆದರೂ ಮಾಡಿಕೊಡೋಣ. ಮಕ್ಕಳಿಗಂತೂ ತುಂಬಾ ಇಷ್ಟ ಸ್ವೀಟು. ಅದಕ್ಕೆ ಸ್ವೀಟ್ ಏನಾದರೂ ಮಾಡಿಕೊಡೋಣ. ಅದು ನಮ್ಮ ಕೀರ್ತನಗಂತೂ ಫೇವ್ರೇಟ್ ಇದು. ಕೇಳ್ತಾನೆ ಇದ್ಲು ಮಾಡಿಕೊಡೋಕ್ಕ ಅಂತೇಳ್ಬಿಟ್ಟು.
ಸರಿ ಅದೇ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹಿಟ್ಟೆಲ್ಲ ಕಲಿಸ್ಬಿಟ್ಟು ನಾನು ಜಸ್ಸಿ ಆಮೇಲೆ ಕೀರ್ತನ ಮೂವರು ಸೇರಿಬಿಟ್ಟು ಮಾಡ್ತಾಯಿದ್ದೀವಿ. ಈ ಸ್ವೀಟ್ ಹೆಸರು ಜಾಕಿ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲಲ್ಲಿದೆ ನೋಡಿ ಯಾವ ಥರ ಮಾಡೋದು ಏನು ಅಂತೇಳ್ಬಿಟ್ಟು. ಮೈದಾ ಹಿಟ್ಟು ಆಮೇಲೆ ಚಿರೋಟೆ ರವೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಸಿ ಈ ಥರ ಉದ್ದಕ್ಕೆ ಪೂರಿ ಥರ ನಾವು ಲಟ್ಟಿಸ್ಕೊಬೇಕು. ನಡುವೆ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಏಲಕ್ಕಿ ಪೌಡ್ರ್ ಮಾಡಿಕೊಂಡು ಇದನ್ನೆಲ್ಲ ಇದನ್ನು ನಾನು ಡೀಟೇಲಾಗಿ ನಾನು ಆ ವಿಡಿಯೋದಲ್ಲಿ ಇದೆ ನೋಡಿ. ಈ ಸ್ವೀಟ್ ಏನಾದರೂ ಬೇಕು ಅಂದರೆ ನೀವು ಒಮ್ಮೆ ಚೆಕ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ. ಇವತ್ತಿನ ವ್ಲಾಗು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆದಷ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ. ಹಾಗೆ ಒಂದು ವಿಡಿಯೋ ನೋಡುವಾಗ ಹ್ಯಾಡ್ಸ್ ಬರುತ್ತೆ ಅಲ್ವಾ, ಅದನ್ನು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹಾಗೆ ನೋಡಿ, ಈ ರೆಸಿಪಿ ಏನಾದರೂ ಬೇಕಂದರೆ ನನ್ನ ಚಾನಲಲ್ಲಿದೆ, ಒಮ್ಮೆ ಚೆಕ್ ಮಾಡಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗಂತೂ ಫೇವ್ರೇಟ್ ಇದು. ಅವಾಗವಾಗ ಮಾಡಿಕೊಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.